ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ಮ್ಯಾಮ್ ಏನು ಮಾಡ್ತಿದ್ದೀರಾ? ಝೊಮೊಟೊ ಎಷ್ಟು ದಿನದಿಂದ ಮಾಡ್ತಿದ್ದೀರಾ ಮೇಡಮ್? ನಾನು 2 ವರ್ಷದಿಂದ ಝೊಮೊಟೊ ಮಾಡ್ತಾಯಿದ್ದೀನಿ. ಹೌದಾ? ಬೆಳಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ? ಬೆಳಗ್ಗೆ 6:15ಕ್ಕೆ ಬರ್ತೀನಿ, ಸಾಯಂಕಾಲ 6 ಗಂಟೆಗೆ ವಾಪಸ್ ಹೋಗ್ತೀನಿ. ಇವತ್ತು 9 ಗಂಟೆವರೆಗೂ ಮಾಡ್ತೀವಿ. ಹೌದಾ? ಎಷ್ಟು ದುಡಿತೀರಾ ಮೇಡಮ್ ದಿನಕ್ಕೆ? ನಾವು ಪೆಟ್ರೋಲ್ ಎಲ್ಲ ತೆಗೆದ್ಬಿಟ್ಟು 500 ರೂಪಾಯಿ ಉಳಿಸ್ತೀವಿ. ಹೌದಾ? ಹಾಂ ಮದುವೆನಾ, ಮ್ಯಾರಿಡಾ? ಹಾಂ, ಮ್ಯಾರೇಜ್ ಆಗಿ. ಎಷ್ಟು ಜನ ಮಕ್ಕಳು ಮೇಡಮ್? ಮಕ್ಕಳು 2 ಇದ್ದಾರೆ. ಹೌದಾ? ಮತ್ತು ಯಾರು ನೋಡ್ಕೋತಾರೆ ಮಕ್ಕಳನ್ನ? ಮಕ್ಕಳು ನಮ್ಮ ಮಮ್ಮಿ ನೋಡ್ಕೊತಾರೆ. ಹೌದಾ? ನಿಮ್ಗೆ ಹೇಗೆ ಅನಿಸುತ್ತೆ ಝೊಮೊಟೊ ಮಾಡೋದ್ರಿಂದ? ಪರವಾಗಿಲ್ಲ. ಬೇರೆ ಕಡೆ ಕೆಲಸಕ್ಕೆ ಹೋದರೆ ಅವ್ರಿಗೆ ರಜಾ ಎಲ್ಲ ಕೇಳಬೇಕು, ಮಾಡಬೇಕು. ಇದರಲ್ಲಿ ನಮಗೆ ಬೇಕಂದರೆ ಆ್ಯಪ್ ಆನ್ ಮಾಡ್ಕೊತೀವಿ, ಇಲ್ಲಾಂದರೆ ಆಫ್ ಮಾಡ್ಕೊತೀವಿ. ಹಾಂ, ಚೆನ್ನಾಗಿದೆ, ಮಾಡ್ಬೋದು. ನಾನು 2 ವರ್ಷದಿಂದ ಮಾಡ್ತಾಯಿದ್ದೀನಿ, ನನಗೆ ಚೆನ್ನಾಗಿದೆ. ಹೌದು. ಮತ್ತು ಇನ್ನೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಥರ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಬೇಕು, ನಮಗೆ ಹೋಗೋಕ್ಕಾಗ್ತಿಲ್ಲ, ನಮಗೆ ಮಕ್ಕಳಿದ್ದಾರೆ, ಯಾವ ಥರ ದುಡಿಯೋದು ಗೊತ್ತಾಗ್ತಿಲ್ಲ ಅನ್ನೋರಿಗೆ ಯಾವ ಥರ ಮೆಸೇಜ್ ಕೊಡ್ತೀರಾ? ಇದರಲ್ಲಿ ನಮಗೆ ಬೇಕಾಗಿರೋ ಟೈಮಿಂಗ್ಸ್ನ ನಾವು ಬುಕ್ ಮಾಡ್ಕೊಂಡು ಮಾಡ್ಬೋದು. ಬೇರೆ ಕಡೆ ಆದರೆ ಕರೆಕ್ಟ್ ಟೈಮಿಂಗ್ಸಿಗೆ ಹೋಗಬೇಕು, ಪಂಚ್ ಮಾಡಬೇಕು, ಎಲ್ಲ ರಿಸ್ಕ್ ಇರುತ್ತೆ. ಇದರಲ್ಲಿ ಯಾವುದೇ ಥರ ರಿಸ್ಕ್ ಇಲ್ಲ, ಮಾಡ್ಬೋದು ಆರಾಮಾಗಿ, ನಾರ್ಮಲಾಗಿ ಮಾಡ್ಬೋದು. ನನಗೂ ಮುಂಚೆ ಏನೂ ಬರ್ತಾ ಇರಲಿಲ್ಲ, ನಮ್ಮ ದಾವಣಗೆರೆ ಅಲ್ಲಿಂದ ಬಂದಿದ್ದು, ಏನೂ ಗೊತ್ತಾಗ್ತಾ ಇರಲಿಲ್ಲ ನನಗೆ. ನಮ್ಮ ಮನೆಯವ್ರು ಹೇಳ್ಕೊಟ್ರು, ಅದಾದ್ಮೇಲೆ ನಾನು ಮಾಡ್ತಾಯಿದ್ದೀನಿ, ನನಗೆ ಚೆನ್ನಾಗಾಗಿದೆ. ನಾನು ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ನಮ್ಮ ಮನೆಯವ್ರು ಫೋಟೋಗ್ರಾಫರು, ಅದಿಲ್ಲ ಅಂದರೆ ಕ್ಯಾಬ್ ಓಡಿಸ್ತಾರೆ. ಹೌದಾ? ಹಾಂ ಹಾಂ. ತಮ್ಮ ಹೆಸರು, ತಮ್ಮೂರು? ನನ್ನ ಹೆಸರು ಶಾಂತಲಾ, ನಮ್ಮೂರು ದಾವಣಗೆರೆ. ಹಾಂ ಹಾಂ, ಸರಿ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಶಾಂತಲಾ ಮೇಡಮ್, ಈಗ ನಿಮ್ಮ ವಿಡಿಯೋ ನೋಡಿ ಕೆಲವರು ಇನ್ಸ್ಪೈರ್ ಆಗ್ತಾರೆ. ಓ, ನಾನು ಝೊಮೊಟೊ ಮಾಡ್ಬೋದು, ಮಾಡೋಣ ಅಂತ. ಅದಕ್ಕೆ ಯಾವ ಥರ, ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ. ಇದು ಪೇ ಸ್ಟೋರಿಗೆ ಹೋಗ್ಬಿಟ್ಟು ಝೊಮೊಟೊ ಡೆಲಿವರಿ ಆ್ಯಪ್ ಅಂತ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ನಂಬರ್ ಹಾಕಿ. ಅದು ಕೇಳುತ್ತೆ, ಗಾಡಿ RC ಕಾರ್ಡ್ ಕೇಳುತ್ತೆ, DL, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಎಲ್ಲ ಕೊಡಬೇಕು. ಅದಕ್ಕೆ ಕೊಟ್ಟಮೇಲೆ ಮತ್ತೆ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ಅವರು, ಝೊಮೊಟೊ ಆ್ಯಪ್ ಕಡೆಯಿಂದ ಟ್ರೈನಿಂಗ್ ಬರುತ್ತೆ. ಅದನ್ನು ನೋಡಿಕೊಂಡು ಮತ್ತೆ ಕ್ವಶನ್ಸ್ ಕೇಳಿದಾಗ ಆನ್ಸರ್ ಮಾಡಿದರೆ ನಿಮ್ಮ ID ರೆಡಿ ಆಗುತ್ತೆ. ಟ್ರೈನಿಂಗ್ ಅಂದರೆ ಯಾವ ಥರ ಕೊಡ್ತಾರೆ? ಮೊಬೈಲಲ್ಲೇ ಬರುತ್ತೆ ಟ್ರೈನಿಂಗ್. ಯಾವ ಥರ ಆರ್ಡ್ರ್ ಪಿಕ್ ಮಾಡಬೇಕು, ಆರ್ಡ್ರ್ ಯಾವ ಥರ ನಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಯಾವ ಥರ ಕ್ಯಾನ್ಸಲೇಷನ್, ಸಪೋರ್ಟೋ ಟೀಮಿಗೆ ಹೆಂಗೆ ಇದು ಮಾಡಬೇಕು, ಕ್ಯಾಶ್ ಕಲೆಕ್ಟ್ ಎಲ್ಲ ಹಾಕ್ತಾರೆ. ಅವಾಗ ನಾವು ಅದನ್ನು ಯಾವ ಥರ ಮಾಡಬೇಕು ಅಂತ ಎಲ್ಲ ತೋರಿಸ್ತಾರೆ. ಆರ್ಡ್ರ್ ಹೆಂಗೆ ಎಕ್ಸೆಪ್ಟ್ ಮಾಡಬೇಕು, ರೀಚ್ ಲೊಕೇಶನ್ ಹೆಂಗೆ ಕೊಡಬೇಕು, ಡೆಲಿವರಿ ಶೋ ಹೆಂಗೆ ತೋರಿಸ್ಬೇಕು ಅಂತ ಎಲ್ಲ ನಿಮ್ಗೆ ತೋರಿಸ್ಕೊಡ್ತಾರೆ. ಅವ್ರು ಹೇಳಿ ಆ್ಯಪಲ್ಲೇ ಎಲ್ಲ ಟ್ರೈನಿಂಗ್ ಇರುತ್ತೆ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಆಮೇಲೆಲ್ಲ ನಮ್ಮ ಡಾಕ್ಯುಮೆಂಟ್ಸು, ಗಾಡಿದು ಎಲ್ಲ ಹಾಕ್ಬಿಟ್ರೆ ಬರುತ್ತೆ. ಅಂದರೆ ಇವಾಗ ಹೊಸದಾಗೂ ಬಿಟ್ಟಿದ್ದಾರೆ. ಲೇಡೀಸು ತುಂಬ ದೂರ ಹೋಗೋಕ್ಕಾಗಲ್ಲ ಅಂತ ವರ್ಕ್ ಏರಿಯಾ ಅಂತ ಒಂದು ಬಿಟ್ಟಿದ್ದಾರೆ. ಅದರಲ್ಲಿ ನಮ್ಗೆ ಯಾವ ಏರಿಯಾ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಇವಾಗ ನ್ಯೂ BL ರೋಡ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನನಗೆ ಚೆನ್ನಾಗಿದೆ, ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅಮ್ಮ, ಎಷ್ಟು ಅವರ್ ಕಂಪಲ್ಸರಿ ಮಾಡಲೇಬೇಕಂತ ಏನಾದರೂ? ಕಂಪಲ್ಸರಿ ಏನಿಲ್ಲ, ನಮ್ಗೆ ಗಿಗ್ಸ್ ಬುಕ್ ಮಾಡ್ಕೋಬೇಕು. ನಾನು 10 ಗಿಗ್ಸ್ ಬುಕ್ ಮಾಡ್ಕೊತೀನಿ. ನಮ್ಗೆ ಲೇಡೀಸಿಗೂ ಇದರಲ್ಲಿ ಇನ್ಸೆಂಟಿವ್ ಕೊಟ್ಟಿದ್ದಾರೆ, 475 10 ಗಿಗ್ಸಿಗೆ. 8 ಗಿಗ್ಸ್ ಮಾಡಿದರೆ 370 ಏನೋ ಕೊಟ್ಟಿದ್ದಾರೆ. ನನಗೆ ಎಷ್ಟು ಬೇಕೋ ನಾವು ಅಷ್ಟು ಮಾಡ್ಕೊತೀವಿ. ನಾನು 10 ಗಿಗ್ಸ್ ಕಂಪ್ಲೀಟ್ ಮಾಡ್ತೀನಿ ಡೈಲಿ. ನಾನು ಬೆಳಗ್ಗೆ 7 ಗಂಟೆಗೆ ಬರ್ತೀನಿ, ಪೀಕ್ ಅವರ್ಸ್ ಇರುತ್ತೆ. 7 ಗಂಟೆಗೆ ಬಂದ್ಬಿಟ್ಟು 11 ಗಂಟೆಗೆ ಮನೆಗೆ ಹೋಗ್ತೀನಿ. ಒಂದೊಂದು ಸತಿ ಆರ್ಡ್ರ್ ಇದ್ದರೆ ಇಲ್ಲೇ ಇರ್ತೀನಿ. ಸಾಯಂಕಾಲ 5 ಗಂಟೆಗೆ ಮುಗಿಯುತ್ತೆ, 6 ಗಂಟೆಗೆ ಮುಗಿಯುತ್ತೆ. ಇವತ್ತು ನಾನು ಮತ್ತೆ ಎಕ್ಸ್ಟ್ರಾ 9 ಗಂಟೆವರೆಗೂ ಮಾಡ್ಕೊಂಡಿದ್ದೀನಿ. ಇವಾಗ 10 ಹೇಳಿದ್ರಲ್ಲ ನೀವು, ಅದರಲ್ಲಿ ನೀವು ಒಂದು ಸ್ವಲ್ಪ ಮಾಡಿ ಮತ್ತೆ ಗ್ಯಾಪ್ ಕೊಟ್ಟು? ಏನಿಲ್ಲ, ಒಂದೊಂದು ಗಿಗ್ಸಿಗೂ 10 ನಿಮಿಷ ಟೈಮಿಂಗ್ಸ್ ಇರುತ್ತೆ ಆಫ್ ಮಾಡೋದಕ್ಕೆ. ಅದೇ ಇಲ್ಲ ಅಂದರೆ ನಾವು 1 ಗಿಗ್ಸು ಇನ್ಕಂಪ್ಲೀಟ್ ಮಾಡ್ಬೋದು, ಒಂದು ಆರ್ಡ್ರು ಕ್ಯಾನ್ಸಲ್ ಮಾಡ್ಬೋದು, ಒಂದು ಆರ್ಡ್ರು ಡಿನೈಲ್ ಅಂತ ಬರುತ್ತೆ, ಅದನ್ನು ಮಾಡ್ಬೋದು. ಒಂದೊಂದು ಆಪ್ಷನ್ ಕೊಟ್ಟಿದ್ದಾರೆ. 1 ಗಿಗ್ಸ್ ಇನ್ಕಂಪ್ಲೀಟ್ ಮಾಡಿದರೆ ನಮ್ಗೆ ಇನ್ಸೆಂಟಿವ್ ಬರುತ್ತೆ. ಈಗ ಓನ್ ಗಾಡಿ ಇದ್ದವರೇ ಮಾಡಬೇಕಾ ಅಥವಾ ಹೇಗೆ? ಕಡೆಯಿಂದನೇ ಬಾಡಿಗೆ ಗಾಡಿನೂ ಸಿಗುತ್ತೆ ಝೊಮೊಟೊ ಕಡೆಯಿಂದ. ನಮ್ದು ಇದು ಓನ್ ಗಾಡಿ. ಮತ್ತು ಇವಾಗ ಬೇರೆ ಕಡೆ ಎಲ್ಲ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಜಪ್ಟೋನೋ ಯಾವುದೋ ಬರುತ್ತಲ್ಲ, ಅದು ಎಲ್ಲ ಗಾಡಿಗಳು ಸಿಗುತ್ತೆ, ಮಾಡೋದು ಮಾಡ್ಬೋದು. ನೀನೇನು ಹೇಳ್ತೀಯಮ್ಮ ಹೆಣ್ಮಕ್ಳಿಗೆ? ಹೆಣ್ಮಕ್ಳು ಮಾಡಿ, ಚೆನ್ನಾಗಿದೆ, ನನಗೆ ಚೆನ್ನಾಗಾಗಿದೆ, ನಾನು ಇಂಪ್ರೂವ್ ಆಗಿದ್ದೀನಿ. ನಾನು ಹಳ್ಳಿ ಹುಡುಗಿ ಥರ ಇದ್ದೆ ಮುಂಚೆ, ನಂಗೊಂದು ರೋಡ್ ದಾಟೋಕ್ಕೂ ಬರ್ತಿರ್ಲಿಲ್ಲ. ನಮ್ಮ ಮನೆಯವ್ರು ಕಲಿಸ್ಕೊಟ್ರು, ನಾನು ಅದನ್ನು ಮಾಡಿದ್ದೀನಿ. ಇವಾಗ ನಾನು ಇಡೀ ಬೆಂಗಳೂರೇ ಸುತ್ತಿದ್ದೀನಿ, ನಾನು ಖುಷಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ ನಾನು. ಸರಿ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಹಾಗೆ ಇರೋ, ಈ ಕಡೆ ತಿರುಗಮ್ಮ. ನೀವು ಮಾಡಿ, ಚೆನ್ನಾಗಾಗಲಿ. ಲೇಡೀಸ್ ಎಲ್ಲ ಧೈರ್ಯವಾಗಿ ಬಂದು ಮಾಡಿ.